ಮೇಕ್ ಮನಿ ಯುವರ್ ಫಸ್ಟ್ ಪ್ರಿಯಾರಿಟಿ. ಎಸ್ ಮೈ ಡಿಯರ್ ಬ್ರದರ್, ಮೇಕ್ ಮನಿ ಯುವರ್ ಟಾಪ್ ಮೋಸ್ಟ್ ಪ್ರಿಯಾರಿಟಿ. ದುಡ್ಡನ್ನು ನಿಮ್ಮ ಲೈಫಿನ ಫಸ್ಟ್ ಪ್ರಿಯಾರಿಟಿಯನ್ನಾಗಿ ಮಾಡಿಕೊಳ್ಳಿ. ನಾನು ಈ ಬ್ರೂಟಲ್ ಲೈಫ್ ಅಡ್ವೈಸನ್ನು ಎಲ್ಲ ಮದುವೆಯಾಗದ ಪುರುಷರಿಗೆ ಕೊಡೋಕ್ಕೆ ಇಷ್ಟಪಡುವೆ. ಇದನ್ನು ಕೇಳಿದ ನಂತರ ನನ್ನನ್ನು ನಿಮ್ಮ ಮೈಂಡಲ್ಲಿ ಜಡ್ಜ್ ಮಾಡೋದಕ್ಕಿಂತ ಮುಂಚೆ, ಕಮೆಂಟ್ ಸೆಕ್ಷನ್ನಲ್ಲಿ ಏನೇನೋ ಬೈಗುಳಗಳನ್ನು ಹಾಕೋದಕ್ಕಿಂತ ಮುಂಚೆ ನಾನು ಏನು ಹೇಳ್ತಾ ಇದ್ದೀನಿ, ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಅದಾದ ನಂತರ ನಿಮಗೋಸ್ಕರ ಕಮೆಂಟ್ ಸೆಕ್ಷನ್ ಎನಿ ಟೈಮ್ ಓಪನ್ ಆಗೇ ಇರುತ್ತೆ. ನೀವೀಗ ನಿಮ್ಮ ಲೈಫಲ್ಲಿ ಎಜುಕೇಷನನ್ನು ಕಂಪ್ಲೀಟ್ ಮಾಡಿದ್ದೀರಾ, ನಿಮ್ಮ ಪ್ರೊಫೆಷ್ನಲ್ ಲೈಫನ್ನು ಶುರು ಮಾಡಿದ್ದೀರಾ, ಮತ್ತು ಮ್ಯಾರಿಡ್ ಲೈಫಿಗೆ ಎಂಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಪ್ಪ ಅಂತಂದರೆ ನೀವು ದುಡ್ಡಿಗೆ ಪ್ರಾಥಮಿಕತೆಯನ್ನು ಕೊಡೋದನ್ನು ಕಲೀರಿ. ಮೇಕ್ ಮನಿ ಯುವರ್ ಟಾಪ್ ಮೋಸ್ಟ್ ಪ್ರಿಯಾರಿಟಿ. ಯಾಕಪ್ಪ ಅಂತಂದರೆ, ನಂಬರ್ 1, ಗುಡ್ನೆಸ್ ವಿದೌಟ್ ಮನಿ ಈಸ್ ಎಕ್ಸ್ಪ್ಲಾಯ್ಟೆಡ್ ವೆರಿ ಈಸಿಲಿ. ನಮ್ಮ ಸಮಾಜ ಇದೆಯಲ್ಲ, ಇದು ಪುರುಷರನ್ನು ಬಾಲ್ಯದಿಂದಲೇ ನೀನು ಒಳ್ಳೆಯವನಾಗು, ನೀನು ಕೈಂಡ್ ಆ್ಯಂಡ್ ಕೇರಿಂಗ್ ಆಗು ಅಂಥೇಳಿ ಸೋಷಿಯಲ್ ಕಂಡೀಷ್ನಿಂಗ್ ಮಾಡುತ್ತೆ. ಎಲ್ಲರೂ ನಿಮಗೆ ಬಿ ಎ ಗುಡ್, ಬಿ ಎ ಕೈಂಡ್ ಮ್ಯಾನ್ ಅಂತ ಹೇಳ್ತಾರೆ. ಆದರೆ ವ್ಯಾಲ್ಯೂಯಬಲ್ ಮ್ಯಾನ್ ಆಗು ಅಂಥೇಳಿ ಯಾರೂ ನಿಮಗೆ ಹೇಳಲ್ಲ, ಮತ್ತು ಯಾರೂ ನಿಮ್ಮನ್ನು ಟ್ರೈನ್ ಕೂಡ ಮಾಡಲ್ಲ. ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಬರೀ ಕೈಂಡ್ ಆ್ಯಂಡ್ ಕೇರಿಂಗ್ ಆಗಿದ್ದರೆ, ಗುಡ್ ಆಗಿದ್ದರೆ ಸಮಾಜ ನಿಮಗೆ ರೆಸ್ಪೆಕ್ಟ್ ಕೊಡಲ್ಲ. ಸಮಾಜ ನಿಮ್ಮನ್ನು ಒಂದು ಒಳ್ಳೆಯ ದೃಷ್ಟಿಕೋನದಿಂದ ನೋಡಲ್ಲ. ಸಮಾಜ ನಿಮ್ಮನ್ನು ಬರೀ ಯೂಸ್ ಮಾಡಿ ಬಿಸಾಕ್ಬಿಡತ್ತೆ. ಈಗ ಒಬ್ಬಳು ಹುಡುಗಿ ಇದ್ದಾಳೆ ಅಂತ ಅಂದ್ಕೊಳ್ಳಿ, ಆಕೆ ನೀವು ಗುಡ್ ಆಗಿದ್ದೀರಾ, ಕೈಂಡ್ ಆ್ಯಂಡ್ ಕೇರಿಂಗ್ ಆಗಿದ್ದೀರಾ ಅಂಥೇಳಿ ಲೈಕ್ ಮಾಡ್ಬೋದು. ಎಲ್ಲಿ ತನಕ ನಿಮ್ಮಿಂದ ಬೆನಿಫಿಟ್ಸ್ಗಳು ಸಿಗ್ತಾ ಇರ್ತವೇನೋ ಅಲ್ಲಿ ತನಕ ಬೆನಿಫಿಟ್ಸ್ಗಳನ್ನ ತೊಗೋಬೋದು. ಆದರೆ ಯಾವಾಗ ಆಕೆಗೆ ಮದುವೆಯಾಗೋಕ್ಕೆ ಲೈಫ್ ಪಾರ್ಟ್ನರನ್ನು ಚೂಸ್ ಮಾಡುವ ಒಂದು ಸಿಚುವೇಶನ್ ಬರುತ್ತೋ ಆವಾಗ ಆಕೆ ವ್ಯಾಲ್ಯೂಯಬಲ್ ಮ್ಯಾನನ್ನೇ ಚೂಸ್ ಮಾಡ್ತಾಳೆ. ನಮ್ಮ ಸಮಾಜದ ದೃಷ್ಟಿಯಲ್ಲಿ ವ್ಯಾಲ್ಯೂ ಅಂದರೆ ಏನು? ಬರೀ ದುಡ್ಡು. ನಿಮ್ಮ ಹತ್ರ ದುಡ್ಡಿದೆಯಪ್ಪ ಅಂತಂದರೆ ಆವಾಗ ನೀವು ಕೈಂಡ್ ಆ್ಯಂಡ್ ಕೇರಿಂಗ್ ಆಗಿದ್ದರೆ ಬೆಟರ್. ಆವಾಗ ನಿಮಗೆ ಲೈಫ್ ಪಾರ್ಟ್ನರ್ ಸಿಗ್ತಾರೆ, ಜನ ನಿಮಗೆ ರೆಸ್ಪೆಕ್ಟ್ ಕೂಡ ಕೊಡ್ತಾರೆ. ಆದರೆ ನಿಮ್ಮ ಹತ್ರ ದುಡ್ಡಿಲ್ಲದೆ ಬರೀ ನೀವು ನಾನು ಗುಡ್ ಆಗಿರುವೆ, ಕೈಂಡ್ ಆ್ಯಂಡ್ ಕೇರಿಂಗ್ ಆಗಿರುವೆ ಅಂತಂದರೆ ನೀವು ಲೂಸರ್ ಆಗ್ತೀರಾ. ಎಲ್ಲರೂ ನಿಮ್ಮನ್ನು ಎಲ್ಲಿ ತನಕ ಬೆನಿಫಿಟ್ ಸಿಗ್ತಾ ಇರುತ್ತೋ ಅಲ್ಲಿ ತನಕ ಯೂಸ್ ಮಾಡ್ಕೊತಾರೆ. ಬೆನಿಫಿಟ್ ಸಿಗೋದು ನಿಂತಪ್ಪ ಅಂತಂದರೆ ಬಿಸಾಕಿ ಹೋಗಿಬಿಡ್ತಾರೆ. ರೆಸ್ಪೆಕ್ಟು ಸಿಗಲ್ಲ, ಲೈಫ್ ಪಾರ್ಟ್ನರು ಸಿಗಲ್ಲ. ಅದಕ್ಕಾಗಿ ದುಡ್ಡನ್ನು ನಿಮ್ಮ ಫಸ್ಟ್ ಪ್ರಯಾರಿಟಿ ಮಾಡಿಕೊಳ್ಳಿ. ನಮ್ಮ ಸಮಾಜದ ದೃಷ್ಟಿಯಲ್ಲಿ ವ್ಯಾಲ್ಯೂ ಅಂತಂದರೆ ಬರೀ ದುಡ್ಡು ಅಷ್ಟೇ. ಅದಕ್ಕಾಗಿ ನಿಮ್ಮ ಹತ್ರ ದುಡ್ಡು ಇರಬೇಕು, ದುಡ್ಡು ಬರಬೇಕು, ಇರೋ ದುಡ್ಡು ಬೆಳಿಬೇಕು, ಆ ಥರ ನೋಡ್ಕೊಳ್ಳಿ. ಈಗ ಮೆಜಾರಿಟಿ ಆಫ್ ಹುಡುಗಿಯ ತಂದೆ ತಾಯಿಗಳು ಹೇಳ್ತಾ ಇರ್ತಾರೆ, ನಾವು ಒಳ್ಳೆಯ ಸಂಬಂಧಕ್ಕಾಗಿ ಹುಡುಕ್ತಾ ಇದ್ದೀವಿ. ಸೊ ಅವರ ದೃಷ್ಟಿಯಲ್ಲಿ ಒಳ್ಳೆಯ ಸಂಬಂಧ ಅಂದರೆ ಏನು? ಒಳ್ಳೆಯ ಹುಡುಗ ಅಲ್ಲ, ಚಟ ಮಾಡಬಾರ್ದು, ಯಾವುದೇ ಅಫೇರ್ಗಳಿರಬಾರ್ದು, ಒಳ್ಳೆಯವನಾಗಿರಬೇಕು, ಅವನಲ್ಲಿ ಒಳ್ಳೆಯ ಮಾನವೀಯ ಗುಣಗಳಿರಬೇಕು. ಇದನ್ನು ಹುಡುಕ್ತಾ ಇಲ್ಲ ಅವರು. ಆ ಹುಡುಗನ ಹತ್ರ ಎಂಥ ಜಾಬ್ ಇರಬೇಕು, ಎಷ್ಟು ಲಕ್ಷದ ಪ್ಯಾಕೇಜ್ ಇರಬೇಕು, ಬೆಂಗಳೂರಲ್ಲಿ ಎಂತಹ ಫ್ಲ್ಯಾಟ್ ಇರಬೇಕು, ಯಾವ ಕಾಲೋನಿಯಲ್ಲಿ ಇರಬೇಕು, ಕಾರ್ ಎಂಥದ್ದಿರಬೇಕು, ಜಮೀನು ಎಷ್ಟಿರಬೇಕು, ಇದನ್ನು ಹುಡುಕ್ತಾ ಇದ್ದಾರೆ. ಸೊ ಒಳ್ಳೆ ಹುಡುಗನನ್ನು, ಕೈಂಡ್ ಆ್ಯಂಡ್ ಕೇರಿಂಗ್ ಆಗಿರುವ ಹುಡುಗನನ್ನು ಯಾವುದೇ ಪೇರೆಂಟ್ಸ್ ಹುಡುಕ್ತಾ ಇಲ್ಲ, ಯಾವುದೇ ಹುಡುಗಿನೂ ಹುಡುಕ್ತಾ ಇಲ್ಲ. ಎಲ್ಲ ಹುಡುಗಿಯರು, ಎಲ್ಲ ಹುಡುಗಿಯರ ಪೇರೆಂಟ್ಸ್ಗಳು ಹುಡುಕ್ತಾ ಇರೋದೇನು? ವ್ಯಾಲ್ಯೂ, ದುಡ್ಡೇ ಹುಡುಕ್ತಾ ಇದ್ದಾರೆ. ಅದಕ್ಕಾಗಿ ನೀವು ಕೈಂಡ್ ಆ್ಯಂಡ್ ಕೇರಿಂಗ್ ಆಗೋದಕ್ಕಿಂತ ಮುಂಚೆ ವ್ಯಾಲ್ಯೂಯಬಲ್ ಆಗಬೇಕು. ಐ ಮೀನ್ ದುಡ್ಡಿರೋ ಕುಳ ಆಗಬೇಕು. ನಂಬರ್ 2, ಮನಿ ಈಸ್ ಸೀನ್ ಆ್ಯಸ್ ಅ ಪ್ರೂಫ್ ಆಫ್ ಕಾಂಪಿಟೆನ್ಸ್. ನಿಮ್ಮ ಹತ್ರ ಸಾಮರ್ಥ್ಯ ಇದೆಯೋ ಇಲ್ವೋ ಅನ್ನೋದನ್ನು ಈ ಸಮಾಜ ನಿಮ್ಮ ಸಾಮರ್ಥ್ಯವನ್ನು ನೋಡಿ ಅಳೆಯಲ್ಲ. ನಿಮ್ಮ ಹತ್ರ ಸಾಮರ್ಥ್ಯ ಇದೇನೋ ಇಲ್ವೋ ಅನ್ನೋದನ್ನು, ನಿಮ್ಮ ಹತ್ರ ಎಷ್ಟು ದುಡ್ಡಿದೆ ಅನ್ನೋದನ್ನು ನೋಡಿ ಅಳೆಯುತ್ತೆ. ನೀವು ಫಿಸಿಕಲಿ ಫಿಟ್ ಆಗಿದ್ದೀರಾ, ಎಮೋಷ್ನಲಿ ಫಿಟ್ ಆಗಿದ್ದೀರಾ, ಮೆಂಟಲಿ ಫಿಟ್ ಆಗಿದ್ದೀರಾ, ಇದನ್ಯಾವುದೂ ನಮ್ಮ ಸಮಾಜ ನೋಡಲ್ಲ. ಇದನ್ನು ನೋಡಿ ನೀವು ಸಾಮರ್ಥ್ಯವನ್ನು ಹೊಂದಿದ್ದೀರಾ, ನೀವು ನಿಮ್ಮ ಲೈಫಲ್ಲಿ ಏನಾದರೂ ಮಾಡ್ಬೋದು ಅಂಥೇಳಿ ಯೋಚನೆ ಮಾಡಲ್ಲ. ಸೊ ನೀವು ಫೈನಾನ್ಷಿಯಲಿ ಫಿಟ್ ಆಗಿದ್ದರೆ ಮಾತ್ರ ಈ ನಮ್ಮ ಸಮಾಜ ನಿಮ್ಮನ್ನು ಕಾಂಪಿಟೆಂಟ್ ಅಂತ ನೋಡುತ್ತೆ. ಇಲ್ಲ ಅಂತಂದರೆ ಇಲ್ಲ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿದ್ದರೆ ಇವನೇನಾದರೂ ಲೈಫಲ್ಲಿ ಮಾಡ್ಬೋದು, ಅಥವಾ ಮಾಡಿದ್ದಾನೆ, ಮುಂದೆ ಮಾಡ್ಬೋದು, ಇವನಿಗೆ ಒಳ್ಳೆ ಫ್ಯೂಚರ್ ಇದೆ ಅಂತ ಕನ್ಸಿಡರ್ ಮಾಡ್ತಾರೆ. ಆದರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿಲ್ಲಪ್ಪ ಅಂತಂದರೆ ಯಾರೂ ಕೂಡ ನಿಮ್ಮನ್ನು ಯೋಗ್ಯರು ಅಂಥೇಳಿ ಕನ್ಸಿಡರೇ ಮಾಡಲ್ಲ. ನಿಮಗೆ ಎಷ್ಟು ರೆಸ್ಪೆಕ್ಟ್ ಸಿಗಬೇಕು ಮತ್ತು ನಿಮ್ಮನ್ನು ಯಾವ ರೀತಿ ಟ್ರೀಟ್ ಮಾಡಬೇಕು ಅನ್ನೋದನ್ನು ಈ ಸಮಾಜ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಮೇಲೆ ಡಿಸೈಡ್ ಮಾಡುತ್ತೆ.
ಈಗ ಒಬ್ಬ ಸ್ಟುಪಿಡ್ ರಿಚ್ ವ್ಯಕ್ತಿ ಇದ್ದಾನೆ ಅಂತ ಅಂದ್ಕೊಳ್ಳಿ. ಅವರಪ್ಪನ ಹತ್ರ ಕೋಟ್ಯಾಂತರ ದುಡ್ಡಿದೆ, ಇವನಿಗೂ ಕೂಡ ಅದು ಬಂದಿದೆ. ಸೊ ಇವನು ಪೆದ್ರ ಥರ ಆಡ್ತಾ ಇದ್ದಾನೆ, ಏನೇನೋ ಮಾತಾಡ್ತಾ ಇದ್ದಾನೆ ಅಂತಂದರೂ ಕೂಡ ಇವನು ಹೇಳಿದ್ದನ್ನೆಲ್ಲ ನಮ್ಮ ಸಮಾಜ ಕೇಳುತ್ತೆ. ಹುಡುಗಿಯರು ಕೂಡ ಬಾಯ್ ಬಿಟ್ಕೊಂಡು ಕೇಳ್ತಾರೆ, ಹುಡುಗಿಯ ಮನೆಯವರು ಕೂಡ ಬಾಯ್ ಬಿಟ್ಕೊಂಡು ಕೇಳ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ ಅಲ್ಲಿ ಅವನು ಮಾತಾಡೋದ್ರಲ್ಲಿ ಇಂಟ್ರೆಸ್ಟೆಡ್ ಇಲ್ಲ, ಅವನ ಹತ್ರ ದುಡ್ಡಿದೆಯಲ್ಲ, ಅದಕ್ಕಾಗಿ ಅವನು ಏನೇ ಬಕ್ವಾಸ್ ಮಾತಾಡಿದರೂ ಕೂಡ ಕೇಳೋಕೆ ನಮ್ಮ ಸಮಾಜ ಇಂಟ್ರೆಸ್ಟೆಡ್ ಆಗಿದೆ. ಆದರೆ ನೀವು ವೆಲ್ ಎಜುಕೇಟೆಡ್ ಆಗಿದ್ದೀರಾ, ಇಂಟೆಲೆಕ್ಚುವಲ್ ಪರ್ಸನ್ ಆಗಿದ್ದೀರಾ, ನೀವೇನೇ ಮಾತಾಡಿದರೂ ಕೂಡ ನಿಮ್ಮ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲಪ್ಪ ಅಂತಂದರೆ ಈ ಸಮಾಜ ನಿಮ್ಮನ್ನು ಜೋಕರ್ ಥರನೇ ನೋಡುತ್ತೆ. ಈಗ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸಲ್ಲಿ 1 ಲಕ್ಷ ಇದೆ ಅಂತ ಅಂದ್ಕೊಳ್ಳಿ. ಆವಾಗ ನೀವು ಫಾಲೋ ಯುವರ್ ಡ್ರೀಮ್ ಅಂತಂದರೆ ಜನ ನಿಮ್ಮನ್ನು ಜೋಕರ್ ಥರ ನೋಡ್ತಾರೆ. ಆದರೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ 1 ಕೋಟಿ ಇದೆ ಅಂತ ಅಂದ್ಕೊಳ್ಳಿ, ಆವಾಗ ನೀವು ಡೋಂಟ್ ಫಾಲೋ ಯುವರ್ ಡ್ರೀಮ್ ಅಂತಂದರೂ ಕೂಡ ಜನ ನಿಮಗೆ ಚಪ್ಪಾಳೆ ತಡ್ತಾರೆ. ನೀವು ಹೇಳಿದ್ದೆಲ್ಲವೂ ಕೂಡ ದೊಡ್ಡ ಮೋಟಿವೇಶ್ನಲ್ ಸ್ಪೀಚ್ ಆಗುತ್ತೆ, ಟೆಡೆಕ್ಸ್ ಸ್ಪೀಚ್ ಆಗಿ ಎಲ್ಲ ಕಡೆಗೆ ವೈರಲ್ ಆಗುತ್ತೆ. ಸೊ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡಿದ್ರೆ ಮಾತ್ರ ಜನ ನಿಮ್ಮನ್ನು ಸೀರಿಯಸ್ ಆಗಿ ತೊಗೊತಾರೆ. ನೀವು ಏನು ಹೇಳ್ತಾ ಇದ್ದೀರಾ ಅದನ್ನು ಸೀರಿಯಸ್ ಆಗಿ ತೊಗೊತಾರೆ. ನಿಮ್ಮ ಹತ್ರ ದುಡ್ಡಿದ್ದಾಗ ನೀವು ಬಕ್ವಾಸ್ ಹೇಳಿದರೂ ಕೂಡ ಜನ ಅದನ್ನು ಸೀರಿಯಸ್ ಆಗಿ ತೊಗೊತಾರೆ. ಆದರೆ ನಿಮ್ಮ ಹತ್ರ ದುಡ್ಡು ಇಲ್ಲದೆ ಇರುವಾಗ ನೀವು ಎಷ್ಟೇ ಒಳ್ಳೆಯ ವಿಚಾರ ಹೇಳಿದರೂ ಕೂಡ ಜನ ನಿಮ್ಮನ್ನು ಸೀರಿಯಸ್ ಆಗಿ ತಗೊಳ್ಳಲ್ಲ, ಜನ ನಿಮ್ಮನ್ನು ಜೋಕರ್ ಥರನೇ ನೋಡ್ತಾರೆ. ನಂಬರ್ 3, ಪೀಸ್ ವಿದೌಟ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಈಸ್ ಟೆಂಪ್ರರಿ. ಭಾಳಷ್ಟು ಜನ ಹೇಳ್ತಾ ಇರ್ತಾರೆ, ನನ್ನ ಹತ್ರ ಜಾಸ್ತಿ ದುಡ್ಡಿಲ್ಲ ಆದರೂ ಕೂಡ ನಾನು ಆರಾಮಾಗಿರುವೆ, ಐ ಆಮ್ ಹ್ಯಾಪಿ, ಐ ಆಮ್ ಮೆಂಟಲಿ ಪೀಸ್ಫುಲ್ ಅಂತ ಹೇಳ್ತಾ ಇರ್ತಾರೆ. ಆದರೆ ಇವೆಲ್ಲವೂ ಕೂಡ ಟೆಂಪ್ರರಿ ಆಗಿವೆ. ಯು ಆರ್ ಜಸ್ಟ್ 1 ಸ್ಟೆಪ್ ಅವೇ ಫ್ರಾಮ್ ನಾಯ್ಸ್. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿದೆ, ನೀವು ಫೈನಾನ್ಷಿಯಲಿ ಸ್ಟೇಬಲ್ ಆಗಿದ್ದೀರಾ, ಫೈನಾನ್ಷಿಯಲ್ ಫ್ರೀಡಮನ್ನು ಅಚೀವ್ ಮಾಡಿದ್ದೀರಾ ಅಂತಂದರೆ ಆವಾಗ ನಿಮ್ಮ ಹತ್ರ ಪರ್ಮನೆಂಟ್ ಪೀಸ್ ಇರುತ್ತೆ. ನಿಮ್ಮ ಲೈಫಲ್ಲೂ ಆಯಿತು ಮತ್ತು ನಿಮ್ಮ ಮೈಂಡಲ್ಲೂ ಆಯಿತು. ಆದರೆ ನೀವು ಫೈನಾನ್ಷಿಯಲಿ ಇನ್ಸ್ಟೇಬಲ್ ಇದ್ದೀರಪ್ಪ ಅಂತಂದರೆ ನೀವೀಗ ಪೀಸ್ಫುಲ್ ಫೀಲ್ ಮಾಡ್ತಾಯಿದ್ರು ಕೂಡ ಅದು ಟೆಂಪ್ರರಿ ಆಗಿರುತ್ತೆ. ನಿಮ್ಮ ಹತ್ರ ದುಡ್ಡಿದ್ದರೆ ಎಷ್ಟೇ ದೊಡ್ಡ ಸಮಸ್ಯೆ ಬಂದರೂ ಕೂಡ ನೀವು ಅದನ್ನು ಹ್ಯಾಂಡಲ್ ಮಾಡ್ಬೋದು. ಆದರೆ ನಿಮ್ಮ ಹತ್ರ ದುಡ್ಡೇ ಇಲ್ಲಪ್ಪ ಅಂತಂದರೆ ಒಂದು ಸಣ್ಣ ಹಾಸ್ಪಿಟಲ್ ಬಿಲ್ ಬಂದರೂ ಸಾಕು, ನೀವು ರೋಡಿಗೆ ಬರ್ತೀರಾ. ನೀವು ಮತ್ತೆ ಸಾಲ ಮಾಡಬೇಕಾಗತ್ತೆ, ಸ್ನೇಹಿತರ ಹತ್ರ ಸಂಬಂಧಿಕರ ಹತ್ರ ಕೈ ಚಾಚಬೇಕಾಗತ್ತೆ. ನಿಮಗೆ ಯಾವುದಾದ್ರೂ ಒಂದು ಅಪರ್ಚುನಿಟಿ ಸಿಗ್ತಾ ಇದೆ ಅಂತ ಅಂದ್ಕೊಳ್ಳಿ, ಆವಾಗ ನೀವು ಅದನ್ನು ಗ್ರ್ಯಾಬ್ ಮಾಡ್ಕೋಬೇಕಂತಂದ್ರೂ ಕೂಡ ದುಡ್ಡು ಬೇಕಾಗತ್ತೆ, ಆವಾಗಲೂ ಕೂಡ ಬೇರೆಯವ್ರ ಹತ್ರ ಕೈ ಚಾಚಬೇಕಾಗತ್ತೆ. ಸೊ ಇಲ್ಲಿ ನಿಮಗನ್ನಿಸ್ತಾ ಇರುತ್ತೆ ದುಡ್ಡು ಇಲ್ಲದೆ ಇದ್ದರೂ ಕೂಡ ಪೀಸ್ ಇದೆ ಅಂಥೇಳಿ, ಆದರೆ ಇದು ಟೆಂಪ್ರರಿ ಪೀಸ್ ಆಗಿರುತ್ತೆ. ನಿಮ್ಮ ಹತ್ರ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇದ್ದರೆ ಮಾತ್ರ ನಿಮ್ಮ ಹತ್ರ ಪರ್ಮನೆಂಟ್ ಪೀಸ್ ಇರುತ್ತೆ. ಇಲ್ಲಪ್ಪ ಅಂತಂದರೆ ಬರೀ ಒಂದು ನಾಯ್ಸ್ ಇರುತ್ತೆ, ನಿಮಗದು ಪೀಸ್ ಥರ ಅನ್ನಿಸ್ತಾ ಇರುತ್ತೆ. ನಿಮಗೆ ಬದುಕಬೇಕಂತಂದ್ರೂ ದುಡ್ಡು ಬೇಕು, ಬೆಳಿಬೇಕಂದ್ರೂ ಕೂಡ ದುಡ್ಡು ಬೇಕು, ನಿಮ್ಮನ್ನು ಮುಂದೆ ಸತ್ತಾಗ ಹೂಳಬೇಕಂತಂದ್ರೂ ಕೂಡ ದುಡ್ಡು ಬೇಕು. ಸೊ ದುಡ್ಡಿದ್ದರೆ ಮಾತ್ರ ನಿಮ್ಮ ಹತ್ರ ಪರ್ಮನೆಂಟ್ ಶಾಂತಿ ಇರುತ್ತೆ, ಇಲ್ಲ ಅಂತಂದರೆ ಇಲ್ಲ. ನಂಬರ್ 4, ಲ್ಯಾಕ್ಸ್ ಆಫ್ ಮನಿ ಮೇಕ್ಸ್ ಯು ಡಿಪೆಂಡೆಂಟ್. ನಿಮ್ಮ ಹತ್ರ ದುಡ್ಡಿಲ್ಲಪ್ಪ ಅಂತಂದರೆ ನೀವು ಬೇರೆಯವರ ಮೇಲೆ ಇಷ್ಟ ಇಲ್ಲದಿದ್ದರೂ ಕೂಡ ಅವಲಂಬಿತರಾಗಬೇಕಾಗತ್ತೆ. ನಿಮಗೆ ಅಲ್ಲಿ ಕಾನ್ಫಿಡೆಂಟಾಗಿ ಯಾವುದೇ ಆ್ಯಕ್ಷನ್ಗಳನ್ನು ಡಿಸಿಷನ್ಗಳನ್ನು ತೆಗೆದುಕೊಳ್ಳೋಕ್ಕೆ ಬರಲ್ಲ. ಪ್ರತಿ ಸಲ ನೀವು ಎಲ್ಲದಕ್ಕೂ ಕೂಡ ಬೇರೆಯವರನ್ನೇ ಕೇಳಬೇಕಾಗತ್ತೆ, ಅವ್ರು ಹೇಳಿದಂತೆ ಕೇಳಿಕೊಂಡು ಬಿದ್ದಿರಬೇಕಾಗತ್ತೆ. ನೀವು ಕಾನ್ಫಿಡೆಂಟಾಗಿ ರೂಮಲ್ಲಿ ಹೋಗೋದು ಇಂಪಾರ್ಟೆಂಟ್ ಅಲ್ಲ. ಆ ರೂಮಲ್ಲಿ ನಿಮಗೆ ವ್ಯಾಲ್ಯೂ ಸಿಗ್ತಾ ಇಲ್ಲ, ರೆಸ್ಪೆಕ್ಟ್ ಸಿಗ್ತಾ ಇಲ್ಲ, ನಿಮಗಲ್ಲಿ ಗುಡ್ ಫೀಲ್ ಆಗ್ತಾ ಇಲ್ಲ, ಅಲ್ಲಿ ಟಾಕ್ಸಿಕ್ ಎನ್ವೈರ್ಮೆಂಟ್ ಇದೆ ಅಂತಂದಾಗ ನೀವು ಕಾನ್ಫಿಡೆಂಟಾಗಿ ಹೊರ ಬರೋವಷ್ಟು ಕೆಪ್ಯಾಸಿಟಿ ಹೊಂದಿದ್ರೆ ಇದು ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಹತ್ರ ದುಡ್ಡಿಲ್ಲಪ್ಪ ಅಂತಂದರೆ ನೀವು ಟಾಕ್ಸಿಕ್ ಜಾಬ್ ಎನ್ವೈರ್ಮೆಂಟ್ನಲ್ಲಿ ಇರಲೇಬೇಕಾಗತ್ತೆ. ದುಡ್ಡಿಲ್ಲ ಅಂತಂದರೆ ಟಾಕ್ಸಿಕ್ ಪಾರ್ಟ್ನರ್ಶಿಪ್ನಲ್ಲಿಯೂ ಇರಬೇಕಾಗತ್ತೆ, ಟಾಕ್ಸಿಕ್ ರಿಲೇಷನ್ಶಿಪ್ನಲ್ಲೂ ಕೂಡ ಇರಬೇಕಾಗತ್ತೆ. ಬಟ್ ನೀವು ಫೈನಾನ್ಷಿಯಲಿ ಸ್ಟೇಬಲ್ ಇದ್ದೀರಾ, ಇಂಡಿಪೆಂಡೆಂಟ್ ಇದ್ದೀರಪ್ಪ ಅಂತಂದರೆ ನೀವು ಟಾಕ್ಸಿಕ್ ಎನ್ವೈರ್ಮೆಂಟನ್ನು ಬಿಡ್ಬೋದು. ಅಲ್ಲಿ ನಿಮಗೆ ಬೆಲೆ ಸಿಗಲ್ಲ ಅಂಥೇಳಿ ಗೊತ್ತಿರುವಾಗ ನೀವು ಅಲ್ಲಿ ಹೋಗೋದನ್ನು ಅವಾಯ್ಡ್ ಮಾಡ್ಬೋದು. ಆದರೆ ನಿಮ್ಮ ಹತ್ರ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇಲ್ಲಪ್ಪ ಅಂತಂದರೆ ನಿಮಗಲ್ಲಿ ಬೆಲೆ ಸಿಗಲ್ಲ, ಟಾಕ್ಸಿಕ್ ವಾತಾವರಣ ಇದೆ ಅಂಥೇಳಿ ಗೊತ್ತಿದ್ರೂ ಕೂಡ ಅಲ್ಲಿ ಹೋಗಲೇಬೇಕಾಗತ್ತೆ, ಅಲ್ಲೆಲ್ಲ ಅನುಭವಿಸಲೇಬೇಕಾಗತ್ತೆ. ಸೊ ದುಡ್ಡಿದ್ದರೆ ನೀವು ಕಾನ್ಫಿಡೆಂಟ್ ಆಗಿರ್ತೀರಾ ಮತ್ತು ಇಂಡಿಪೆಂಡೆಂಟ್ ಆಗಿರ್ತೀರಾ, ನಿಮ್ಮ ಲೈಫನ್ನು ನಿಮಗೆ ಇಷ್ಟ ಬಂದಂತೆ ಬದುಕ್ತೀರಾ. ದುಡ್ಡೇ ಇಲ್ಲಪ್ಪ ಅಂತಂದರೆ ನೀವು ಬರೀ ಬೇರೆಯವರಿಗೆ ತಕ್ಕಂತೆಯೇ ಬಳಕೆ ಆಗ್ತೀರಾ, ನೀವು ನಿಮ್ಮ ಲೈಫನ್ನು ಬದುಕೋಕ್ಕಾಗಲ್ಲ. ನಂಬರ್ 5, ಲ್ಯಾಕ್ ಆಫ್ ಮನಿ ಶಿಫ್ಟ್ಸ್ ಪವರ್ ಡೈನಾಮಿಕ್ಸ್ ಆ್ಯಂಡ್ ರೆಡ್ಯೂಸಸ್ ರೆಸ್ಪೆಕ್ಟ್. ನಿಮ್ಮ ಹತ್ರ ದುಡ್ಡಿಲ್ಲಪ್ಪ ಅಂತಂದರೆ ಇದು ಪವರ್ ಡೈನಾಮಿಕ್ಸನ್ನು ಶಿಫ್ಟ್ ಮಾಡುತ್ತೆ ಮತ್ತು ನಿಮ್ಮ ಘನತೆ ಗೌರವವನ್ನು ಕುಗ್ಗಿಸುತ್ತೆ. ಬಹಳಷ್ಟು ಜನ ಬಕ್ವಾಸ್ ಹೇಳ್ತಾ ಇರ್ತಾರೆ,
ಅನ್ಕಂಡೀಷ್ನಲ್ ಲವ್ ಎಕ್ಸಿಸ್ಟ್ ಆಗತ್ತೆ ಅಂಥೇಳಿ. ಬದನೆಕಾಯಿ ಎಕ್ಸಿಸ್ಟ್ ಆಗತ್ತೆ. ಈ ಜಗತ್ತಿನಲ್ಲಿ ಎಲ್ಲಿಯೂ ಕೂಡ ಅನ್ಕಂಡೀಷ್ನಲ್ ಲವ್ ಅನ್ನೋದು ಎಕ್ಸಿಸ್ಟ್ ಆಗಲ್ಲ. ಈ ಮದುವೆ ಅನ್ನೋದು, ಲವ್ ಅನ್ನೋದು ಬ್ಯೂಟಿ ಪ್ರಾಪರ್ಟಿ ಬಿಸ್ನೆಸ್ ಆಗಿದೆ ಅಷ್ಟೇ. ನಿಮ್ಮದು ಲವ್ ಮ್ಯಾರೇಜ್ ಆಗಿತ್ತಪ್ಪ ಅಂತಂದರೆ ನೀವು ಬ್ಯೂಟಿ ಪ್ರಾಪರ್ಟಿ ನೋಡಿ ನಿಮ್ಮನ್ನು ನೀವು ಮಾರ್ಕೊಂಡಿರ್ತೀರ. ಇನ್ನು ನಿಮ್ಮದು ಅರೇಂಜ್ ಮ್ಯಾರೇಜ್ ಇದೆಯಪ್ಪ ಅಂತಂದರೆ ಬ್ಯೂಟಿ ಪ್ರಾಪರ್ಟಿ ನೋಡಿಬಿಟ್ಟು ನಿಮ್ಮ ಮನೆಯವರು ನಿಮ್ಮನ್ನು ಮಾರಿರ್ತಾರೆ. ಇಷ್ಟೇ. ಈ ಅನ್ಕಂಡೀಷ್ನಲ್ ಲವ್ ಇರುತ್ತೆ, ಪ್ಯೂರ್ ಸೌಲ್ ಇರುತ್ತೆ, ಪ್ಯೂರ್ ಲವ್ ಇರುತ್ತೆ. ಇಂತಹ ಬುಲ್ಶೀಟ್ಗಳನ್ನೆಲ್ಲ ನಂಬಕ್ಕೆ ಹೋಗ್ಬೇಡಿ. ಇದೊಂದು ಪ್ಯೂರ್ ಬಿಸ್ನೆಸ್ ಆಗಿದೆ. ನಿಮ್ಮನ್ನು ಸಾವಿರಾರು ವರ್ಷಗಳಿಂದ ನಂಬಿಸ್ತಾ ಬರ್ತಾ ಇದ್ದಾರೆ. ನೀನು ಗಂಡಸು, ನೀನು ದುಡಿಬೇಕು, ದುಡಿದ್ಬಿಟ್ಟು ಸಂಭಾಳಿಸ್ಬೇಕು, ಸೊ ಇದೇ ನಿನ್ನ ಕೆಲಸ, ಮದುವೆ ಆದರೆ ಮಾತ್ರ ನಿನ್ನ ಲೈಫು ಸಾರ್ಥಕ ಆಗತ್ತೆ, ಇಲ್ಲ ಅಂತಂದರೆ ನೀನು ಅಂತರ್ಪಿಶಾಚಿ ಆಗ್ತೀಯ ಅನ್ನೋ ಥರ ನಿಮ್ಮ ಬ್ರೈನ್ ವಾಶನ್ನು ಮಾಡಿದ್ದಾರೆ, ನಿಮ್ಮ ತಲೆಯಲ್ಲಿ ತುಂಬಿದ್ದಾರೆ. ಸೊ ನೀನು ಹಿಂಗೆ ಇರಬೇಕು, ಹಿಂಗೆ ಚೂಸ್ ಮಾಡ್ಕೋಬೇಕು ಅಂಥೇಳಿ ನಿಮ್ಮನ್ನು ಸೋಷಿಯಲ್ ಕಂಡೀಷ್ನಿಂಗ್ ಮಾಡಲಾಗಿದೆ. ನಿಮ್ಮ ಹತ್ರ ದುಡ್ಡಿಲ್ಲಪ್ಪ ಅಂತಂದರೆ ಫಸ್ಟ್ ಆಫ್ ಆಲ್ ಯಾವುದೇ ಹುಡುಗಿ ನಿಮ್ಮನ್ನು ಚೂಸೇ ಮಾಡಲ್ಲ. ಇದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ನಿಮ್ಮ ಹತ್ರ ದುಡ್ಡಿದ್ದಾಗ ಮಾತ್ರ ನಿಮಗೆ ರಿಲೇಷನ್ಶಿಪ್ ಸಿಗತ್ತೆ, ರೆಸ್ಪೆಕ್ಟ್ ಸಿಗತ್ತೆ. ಸೊ ನಿಮ್ಮ ಹತ್ರ ದುಡ್ಡಿದ್ದಾಗ ರಿಲೇಷನ್ಶಿಪ್ ಅಂತೂ ಸಿಗತ್ತೆ. ಆದರೆ ಮುಂದೆ ನಿಮ್ಮ ಹತ್ರ ದುಡ್ಡಿನ ಕೊರತೆ ಆಯ್ತಪ್ಪ ಅಂತಂದರೆ ರಿಲೇಷನ್ಶಿಪ್ನಲ್ಲಿ ಪವರ್ ಡೈನಾಮಿಕ್ ಶಿಫ್ಟ್ ಆಗುತ್ತೆ. ಸೊ ಮುಂಚೆ ನೀವು ಕೋಟ್ಯಾಧಿಪತಿ ಇದ್ದಾಗ ನಿಮ್ಮ ಪಾರ್ಟ್ನರ್ ಎಷ್ಟು ನಿಮಗೆ ರೆಸ್ಪೆಕ್ಟ್ ಕೊಡ್ತಾ ಇರ್ತಾರೋ, ಸೊ ನೀವು ರೋಡ್ ಪತಿ ಆದಾಗ ಅಷ್ಟು ರೆಸ್ಪೆಕ್ಟ್ ಕೊಡಲ್ಲ. ನೀವು ಒಂಥರ ಡೇಂಜರ್ ಝೋನಲ್ಲೇ ಇದ್ದಂಗೆ ಇರ್ತೀರ. ಆ ಒಂದು ಫೈನಾನ್ಷಿಯಲ್ ಸ್ಟೇಟಸನ್ನು ಮೇಂಟೈನ್ ಮಾಡಿದರೆ ಮಾತ್ರ ರಿಲೇಷನ್ಶಿಪ್ನಲ್ಲಿ ನಿಮಗೆ ಏನೇನೆಲ್ಲ ಸಿಗಬೇಕು ಅದು ಸಿಗತ್ತೆ. ಪ್ರೀತಿ ಸಿಗತ್ತೆ, ಕೇರ್ ಸಿಗತ್ತೆ, ಸೆಕ್ಸ್ ಕೂಡ ಸಿಗತ್ತೆ, ಎಲ್ಲವೂ ಸಿಗತ್ತೆ. ಬಟ್ ನಿಮ್ಮದು ಫೈನಾನ್ಷಿಯಲ್ ಸ್ಟೇಟಸ್ ಡೌನ್ ಆಗ್ತಾ ಹೋದಂತೆ ರೆಸ್ಪೆಕ್ಟ್ ಕೂಡ ಡೌನ್ ಆಗುತ್ತೆ. ಈ ಸಿಂಪ್ಗಳು ಹೇಳ್ತಾ ಇರ್ತಾರೆ, ಪ್ರತಿಯೊಬ್ಬ ಸಕ್ಸಸ್ಫುಲ್ ಪುರುಷನ ಹಿಂದೆ ಓರ್ವ ಮಹಿಳೆ ಇರ್ತಾಳೆ ಅಂಥೇಳಿ. ನಿಮ್ಮ ತಾಯಿ ಇರ್ತಾಳೆ, ಇಲ್ಲವೇ ನಿಮ್ಮ ಅಕ್ಕ ತಂಗಿ ಇರ್ತಾಳೆ. ಸೊ ಗರ್ಲ್ಫ್ರೆಂಡು ವೈಫ್ ಅಂತೂ ಇರೋಕ್ಕೆ ಚಾನ್ಸೇ ಇಲ್ಲ. ಸೊ ಇವರೇನು ಗರ್ಲ್ಫ್ರೆಂಡ್ಸು ವೈಫ್ಗಳು ಇರ್ತಾರಲ್ಲ, ಮೊದಲೇ ಯಾರು ಸಕ್ಸಸ್ಫುಲ್ ಆಗಿರ್ತಾರೋ, ಯಾರು ಸ್ಟ್ರಗಲ್ ಮಾಡಿ ಸಕ್ಸಸ್ಫುಲ್ ಆಗೋ ಹಂತಕ್ಕೆ ಬಂದಿರ್ತಾರೋ ಅಂಥವರನ್ನು ಕ್ಯಾಚ್ ಮಾಡಿ ಬಕೆಟ್ಗೆ ಹಾಕ್ತಾರೆ ಅಷ್ಟೇ. ಪ್ರೀತಿ ಮಾತುಗಳಿಂದ ನಿಮ್ಮ ಹೊಟ್ಟೆ ತುಂಬಲ್ಲ, ಬರೀ ಪ್ರೀತಿಯಿಂದ ನಿಮ್ಮ ಸಂಸಾರ ನಡೆಯಲ್ಲ. ನಿಮ್ಮ ಹೊಟ್ಟೆ ತುಂಬಬೇಕು, ಸಂಸಾರ ನಡಿಬೇಕಪ್ಪ ಅಂತಂದರೆ ನಿಮ್ಮ ಹತ್ರ ದುಡ್ಡು ಇರಲೇಬೇಕು. ಯಾವಾಗ ನಿಮ್ಮ ಹತ್ರ ದುಡ್ಡಿನ ಕೊರತೆ ಆಗುತ್ತೋ ಆವಾಗ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಎಲ್ಲ ಥರದ ಪ್ರಾಬ್ಲಮ್ಗಳು ಶುರುವಾಗ್ತವೆ. ದುಡ್ಡು ಕೊರತೆ ಆಯ್ತಪ್ಪ ಅಂತಂದರೆ ಪ್ರೀತಿ ನೆಗೋಷಿಯೇಟ್ ಆಗೋಕ್ಕೆ ಶುರು ಆಗುತ್ತೆ. ಸೊ ನೀವು ರಿಪ್ಲೇಸ್ ಆಗುವ ಹಂತಕ್ಕೆ ಬಂದು ತಲುಪ್ತೀರಾ. ಸೊ ಆಕೆ ರಿಲೇಷನ್ಶಿಪ್ನಲ್ಲಿದ್ದರೆ ನಿಮ್ಮನ್ನು ಬ್ರೇಕಪ್ ಮಾಡಿಕೊಂಡು ಡಂಪ್ ಮಾಡಿ ಹೋಗ್ತಾಳೆ. ಮದುವೆ ಆಗಿತ್ತಪ್ಪ ಅಂದರೆ ಡಿವೋರ್ಸ್ ಕೊಟ್ಟು ಹೋಗ್ತಾಳೆ. ದೇ ಆರ್ ಆಲ್ವೇಸ್ ಸರ್ಚಿಂಗ್ ಫಾರ್ ಅ ಬೆಟರ್ ಥಿಂಗ್ಸ್. ಸೊ ನಿಮಗಿಂತ ಬೆಟರ್ ಆಗಿರೋದು ಸಿಗೋ ತನಕ ನೀವು ಇರ್ತೀರ. ನಿಮಗಿಂತ ಬೆಟರ್ ಆಗಿರೋದು ಸಿಕ್ತಪ್ಪ ಅಂತಂದರೆ ನೀವು ರಿಪ್ಲೇಸ್ ಆಗ್ತೀರಾ. ನಂಬರ್ 6 ಆ್ಯಂಡ್ ಲಾಸ್ಟ್, ಎವ್ರಿ ಡ್ರೀಮ್ ನೀಡ್ಸ್ ಫಂಡಿಂಗ್. ಪ್ರತಿಯೊಂದು ಕನಸನ್ನು ನನಸಾಗಿಸೋಕೆ ಫಂಡಿಂಗ್ ಬೇಕಾಗತ್ತೆ. ನೀವು ಯಾವುದೇ ಕನಸನ್ನು ಕಟ್ಕೊಂಡಿದ್ರೂ ಕೂಡ ಅದನ್ನು ನೀವು ನನಸಾಗಿಸ್ಬೇಕಪ್ಪ ಅಂತಂದರೆ ಅದಕ್ಕೆ ದುಡ್ಡು ತರಲೇಬೇಕಾಗತ್ತೆ, ದುಡ್ಡು ಇರಲೇಬೇಕಾಗತ್ತೆ. ದುಡ್ಡಿಲ್ಲಪ್ಪ ಅಂತಂದರೆ ನಿಮ್ಮ ಯಾವುದೇ ಕನಸು ಕೂಡ ನನಸಾಗಲ್ಲ. ಈಗ ಉದಾಹರಣೆಗಾಗಿ ನನ್ನೇ ತೆಗೆದುಕೊಳ್ಳಿ. ಸೊ ನನಗೆ ಕಾಲೇಜ್ನಲ್ಲಿ ಇದ್ದಾಗ ಬೈಕ್ಗಳ ಶೋಕಿ ಇತ್ತು. ಸೊ ನಾನು ಬೈಕ್ ತರೋಕ್ಕೆ ಕಷ್ಟಪಟ್ಟೆ, ಅಂದಾಗಲೇ ದುಡ್ಡು ಬಂತು, ಆವಾಗಲೇ ಬೈಕ್ ಬಂತು. ಸೊ ನನ್ನ ಹತ್ರ ದುಡ್ಡೇ ಇಲ್ಲ ಅಂತಂದರೆ ಬೈಕ್ ಬರಲ್ಲ. ಸೊ ನಾನು ಜಸ್ಟ್ ಒಂದು ಸ್ವಲ್ಪ ದೊಡ್ಡವನಾದಾಗ ನನಗೆ ಕಾರ್ಗಳ ಶೋಕಿ ಶುರುವಾಯಿತು. ಸೊ ಈಗ 2 ಕಾರ್ ಇವೆ. ಸೊ ಅವೇನು ಪುಕ್ಸಟ್ಟೆ ಬಂದಿಲ್ಲ, ಕಾರ್ ತೆಗೆದುಕೊಳ್ಳೋದು ನನ್ನ ಕನಸಾಗಿತ್ತು. ಸೊ ಅದಕ್ಕಾಗಿ ದುಡ್ಡು ಬೇಕಲ್ಲ. ಸೊ ಇನ್ನು ಎಷ್ಟೋ ಜನರಿಗೆ ಯೂಟ್ಯೂಬರ್ ಆಗೋದಿರುತ್ತೆ. ಸೊ ಅದಕ್ಕೂ ದುಡ್ಡು ಬೇಕಲ್ಲ. ಕ್ಯಾಮ್ರಾ ತರಬೇಕು, ಮೈಕ್ ತರಬೇಕು, ಲೆನ್ಸ್ ತರಬೇಕು, ಟ್ರೈಪೋಡ್ ತರಬೇಕು, ಲೈಟಿಂಗ್ ಮಾಡಬೇಕು, ಸ್ಟುಡಿಯೋ ಸೆಟಪ್ ಮಾಡಬೇಕು, ದುಡ್ಡು ಖರ್ಚು ಮಾಡಿಕೊಂಡು ಟೂರಿಸ್ಟ್ ಲೊಕೇಶನ್ಗಳಿಗೆ ಟ್ರಾವೆಲ್ ಮಾಡಬೇಕು. ಸೊ ಇದಕ್ಕೆಲ್ಲ ದುಡ್ಡು ಬೇಕಲ್ಲ. ಇನ್ನು ಎಷ್ಟೋ ಜನರಿಗೆ ಬಿಸ್ನೆಸ್ ಮಾಡೋದಿರುತ್ತೆ, ಸ್ಟಾರ್ಟಪ್ ಮಾಡೋದಿರುತ್ತೆ, ಅದಕ್ಕೂ ಕೂಡ ಫಂಡಿಂಗ್ ಬೇಕಲ್ಲ. ಮದುವೆ ಆಗೋದೇ ನಿಮ್ಮ ಕನಸಿದೆ ಅಂತ ಅಂದ್ಕೊಳ್ಳಿ, ಮದುವೆ ಆಗೋಕ್ಕೂ ಕೂಡ ದುಡ್ಡು ಬೇಕಲ್ಲ ಗುರು. ಸೊ ಫಕೀರರನ್ನ ಯಾರೂ ಕೂಡ ಮದುವೆ ಆಗಲ್ಲ. ಸೊ ನಿಮ್ಮ ಕನಸು ಸಣ್ಣದಿರಲಿ ದೊಡ್ಡದಿರಲಿ ಅದಕ್ಕೆ ಫಂಡಿಂಗ್ ಬೇಕೇ ಬೇಕು. ಈ 6 ಕಾರಣಗಳಿಂದ ನಾನು ನಿಮಗೆ ಮೇಕ್ ಮನಿ ಯುವರ್ ಫಸ್ಟ್ ಪ್ರಿಯಾರಿಟಿ ಅಂಥೇಳಿ ಹೇಳ್ತಾ ಇರುವೆ. ಇದನ್ನು ಅರ್ಥ ಮಾಡ್ಕೊಳ್ಳಿ ಮತ್ತು ನಿಮ್ಮ ಲೈಫಲ್ಲಿ ಫೈನಾನ್ಷಿಯಲ್ ಫ್ರೀಡಮನ್ನು ಅಚೀವ್ ಮಾಡಿ. ಒಂದು ವೇಳೆ ನಿಮಗೆ ಫೈನಾನ್ಷಿಯಲ್ ಫ್ರೀಡಮನ್ನು ಅಚೀವ್ ಮಾಡಬೇಕು ಅನ್ನೋ ಆಸೆ ಇತ್ತಪ್ಪ ಅಂತಂದರೆ ಈಗಲೇ ನೀವು roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ನನ್ನ ಆನ್ಲೈನ್ ಅಲ್ಟಿಮೇಟ್ ಮನಿ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಎನ್ರೋಲ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ಆಲ್ ದ ಬೆಸ್ಟ್.